ನಾನೀಗ ಚೆಮ್ಮಿಪುರಣಿಕ್ ಸರ್ ಕೇಳಿಬಿಡ್ತೀನಿ. ಚೆಮ್ಮಿಪುರಣಿಕ್ ಸರ್, ತಮಿಳುನಾಡಿನ ರಾಜಕಾರಣ ಈಗ ಅಣ್ಣಾ ಡಿ ಎಂ ಕೆ ಅಂತ ಮಾತಾಡ್ತಾರೆ. BJP ಸಖ್ಯ ಇದೆ ಆ ಒಂದು ಪಾರ್ಟಿಗೆ ಸದ್ಯಕ್ಕೆ. ಜಯಲಲಿತಾ ಇಲ್ಲದೆ ಇರತಕ್ಕಂಥ ಅಣ್ಣಾ ಡಿ ಎಂ ಕೆ ಅಲ್ಲಿ ಯಾವ ಸ್ವಾಮಿ ಆದರೂ ಇದ್ಕೊಳ್ಳಿ, ಜಯಲಲಿತಾ ಇದ್ದಂತೆಯೋ MGR ಇದ್ದಂತೆಯೋ ಅದು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ದ್ರಾವಿಡ ರಾಜ್ಯಗಳಲ್ಲಿ ಒಂದು ಪ್ರಬಲ ಗಟ್ಟಿತನ ಇಟ್ಕೊಂಡಿರ್ತಕ್ಕಂಥ ತಮಿಳುನಾಡೆ, ಅದರಲ್ಲಿ ಕರುಣಾನಿಧಿಯವರ ಮಗ ಅನ್ನೋದು ಜಾಸ್ತಿ ಅಪ್ಯಾಯಮಾನವಾಗುತ್ತಾ ಜನಗಳಿಗೆ, ಅಥವಾ ಜಯಲಲಿತಾ ಅವರು ಹೋದರು, ಅವ್ರ ಸಿದ್ಧಾಂತ ಬದ್ಧತೆ ಅವರೆಲ್ಲ ಇದ್ದಾರಪ್ಪ ಆ ಪಾರ್ಟಿಗೆ ಓಟ್ ಹಾಕೋಣ ಅದು ಜಾಸ್ತಿ ಬರುತ್ತಾ ಅಂತ ನನ್ನ ಪಾಯಿಂಟ್. ನಮಗತ್ ಇಲ್ಲಿ ನೀವು ಹಿಂದೆ TVK ಇಲ್ಲದೆ ಇರುವಾಗ ನೀವು ಮಾಡಿದ್ದ ಅನಾಲಿಸಿಸ್ ಇದೆಯಲ್ಲ, ಅದು ಒಂದ್ ರೀತಿನಲ್ಲಿ ನಿಮ್ಗೆ ಹತ್ರ ಅಂತ ಕಾಣುತ್ತೆ ಅಥವಾ ನೀವು ಹೇಳೋದಕ್ಕೆ. ಬಟ್ ಈಗ ಈ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಇದು, ಇಲ್ಲಿ DMKಗೆ ಪ್ರಬಲ ಸ್ಪರ್ಧಿಯಾಗಿ TVK ಇರೋದ್ರಿಂದ AIDMK ತನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ನನ್ ಪ್ರಕಾರ ಇಲ್ಲಿ ಮೆಜಾರಿಟಿ ಇರ್ತಕ್ಕಂಥದ್ದು ಒಂದ್ ರೀತಿನಲ್ಲಿ ಎಡ್ಜ್ ಅಲ್ಲಿ ಇರ್ತಕ್ಕಂಥದ್ದು DMKಗೆ ಇದೆ. ಬಟ್ ಅದಕ್ಕೆ ತಕ್ಕಂತ ಚಾಲೆಂಜ್ ಮಾಡ್ತಕ್ಕಂಥದ್ದನ್ನ ಓಟನ್ನ ಫ್ರಾಗ್ಮೆಂಟ್ ಮಾಡ್ತಕ್ಕಂಥದ್ದು ಕೊಂಗನಾಡ ಆಗ್ಲಿ ಅಥವಾ ದಕ್ಷಿಣ ತಮಿಳುನಾಡನೇ ಆಗ್ಲಿ ಅಥವಾ ಉತ್ತರ ತಮಿಳುನಾಡು ಪಶ್ಚಿಮ ಇದರಲ್ಲೇ ಆಗ್ಲಿ ಎಲ್ಲ ಕಡೆಗೂ ಈಗ ಒಂದ್ ರೀತಿಯಲ್ಲಿ ವೋಟಿಂಗ್ ಪರ್ಸೆಂಟೇಜು ಪ್ಲಸ್ ಅಲ್ಲಿ ರೀತಿಯ ಒಂದು ರೀತಿಯಲ್ಲಿ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ TVK ಹ್ಯಾಸ್ ಮೇಡ್ ಎ ಡೆಂಟ್ ಇನ್ ಇಟ್. ಅಂದ್ರೆ TVK ಇಸ್ ಗೋಯಿಂಗ್ ಟು ಕ್ರಿಯೇಟ್ ಸುನಾಮಿ. ಇದು ಒಂದ್ ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಗೆ TVK ಬರ್ತದೆ ಅಂತಕ್ಕಂಥ ಒಂದ್ ಯಾವ್ದೋ ಚಾನಲ್ ಹೇಳಿದೆ, ಅದು ಎಕ್ಸೆಸ್ ಏನೋ ಇರ್ಬೇಕು. ಬಟ್ ನನ್ ಪ್ರಕಾರ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಏನೇ ಇದ್ರು ಜನನಾಯಕನ್ ಇದಾನಲ್ಲ, ಇವನಿಗೆ ನೀವು ಯು ಕೆನಾಟ್ ಕಂಪೇರ್ ಹಿಮ್ ವಿತ್ ಜಯಲಲಿತಾ ಅವ್ರ MG ರಾಮಚಂದ್ರನ್. ಆ ಪಿಕ್ಚರ್ ಬೇರೆ, ಅವರ ಒಂದು ಪ್ರಭಾವ. ಅದ್ರ ಜೊತೆಗೆ ಇನ್ಎಕ್ಸ್ಪೀರಿಯನ್ಸ್ ಬೇಡ. ಅವರಾದ್ರೂ ರಾಜಕೀಯದಲ್ಲಿ ಇದ್ರು. ಜಯಲಲಿತಾ ವಾಸ್ ವೆರಿ ಕ್ಲೋಸ್ ಟು MG ರಾಮಚಂದ್ರನ್. ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ರು. ಎಲ್ಲ ಟ್ರಿಕ್ಸ್ ಆಫ್ ದಿ ವಾಟ್ ಎವರ್ ಪೊಲಿಟಿಕಲ್ ಟ್ರೇಡ್ ಅದನ್ನ ಕಲ್ತಿದ್ರು. ಸೊ ಇಷ್ಟರಿಂದ ನೋಡಿದ್ರೆ ಈ ಒಂದು ಈ ಯಂಗರ್ ಜನರೇಷನ್ ಇದೆಯಲ್ಲ, Z ಜನರೇಷನ್ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಅವ್ರಿಗೊಂದು ಹೋಪ್ ಬಂದಿದೆ. ಏನಂದ್ರೆ ವಿಜಯನ್ ಏನಾದ್ರೂ ಬದಲಾವಣೆಯನ್ನ ತರಬಹುದು, ಬಟ್ ಅದು ಫ್ರಾಗ್ಮೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲ ಕಡೆಗೂ ಇಟ್ ವಿಲ್ ಕಟ್ ಇನ್ ಟು ದಿ ವೋಟ್ಸ್ ಆಫ್ DMK ಮೋರ್ ದ್ಯಾನ್ AIDMK. AIDMKಗೆ ಎಲ್ಲೆಲ್ಲಿ ಗೌಂಡರ್ ಅವರು ಅಥವಾ ಅವರ ಪಳನಿಸ್ವಾಮಿ ಫಾಲೋಯರ್ಸ್ ಇದ್ದಾರೆ, ಅಲ್ಲೆಲ್ಲಿ ಅವರಿಗೆ ಸ್ಟ್ರಾಂಗ್ ಬೇಸ್ ಇದ್ದೇ ಇದೆ. ಆದ್ರೆ ವಿಜಯನ್ ಎಂಟ್ರಿ ಇರೋದ್ರಿಂದ DMKಗೆ ಒಂದು ಚಾಲೆಂಜ್ ಇದೆ. ಮತ್ತೆ ಇದು ಹಂಗ್ ಅಸೆಂಬ್ಲಿ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಅಂತಕ್ಕಂಥದ್ದು ನನ್ನ ಲೆಕ್ಕಾಚಾರ. ನಾನ್ ತಪ್ಪಿರ್ಬೋದು ಅಥವಾ ಸರಿ ಹೋಗ್ಬೋದು, ಅದು ನಾಳೆ ಸೋಮವಾರ ಗೊತ್ತಾಗುತ್ತೆ. ಆದ್ರೆ ನನ್ನ ಪ್ರಕಾರ DMKಗೆ ಚಾಲೆಂಜ್ ಮಾಡಿರ್ತಕ್ಕಂಥದ್ದು AIDMKಗಿಂತ AIDMK ನಲ್ಲಿ ಲೀಡರ್ಸೇ ಇಲ್ಲ. ಅವ್ರು ಸುಮ್ಮನೆ ಹಳೆ ಫೋಟೋ ಹಾಕೋಬೇಕು ಅಷ್ಟೇ, ಜಯಲಲಿತಾ ಫೋಟೋ ಹಾಕೊಂಡು ಅವರು ಪ್ರಚಾರ ಮಾಡ್ಬೇಕು. ಅಲ್ಲಿ ಮತ್ತೆ ಬೇರೆ ಬೇರೆ ಭಿನ್ನ ಭೇದಗಳಿರೋದ್ರಿಂದ ಅದು ಸಾಧ್ಯ ಇಲ್ಲ. ಬಟ್ ಚೆಮ್ಮಿಪುರಣಿಕ್ ಸರ್, ವಿಜಯ್ ಬಗ್ಗೆ ಹೇಳ್ತಿರೋದೇನು ಅಂದ್ರೆ, ವಿಜಯ್ ಕ್ಯಾಂಡಿಡೇಚರ್ ಸೆಲೆಕ್ಷನ್ಸ್ ಇದೆಯಲ್ಲ ಸರ್, ಈ ಸೆಲೆಕ್ಷನ್ ಅಂತ ಬಂದಾಗ ಏನೇನು ಫ್ಯಾನ್ಸ್ ಅಸೋಸಿಯೇಷನ್ಗೆ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಯಾರು ಅಧ್ಯಕ್ಷರಿದ್ರಲ್ಲ ಅವ್ರಿಗೆ ತಗೊಬಂದು ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ, ರಾಜಕೀಯ ಬಗ್ಗೆ ಅನುಭವ ಇರಬೇಕಾಗಿತ್ತು, ಪಳಗಿರಬೇಕಾಗಿತ್ತು, ಜನರೊಂದಿಗೆ ಸಂಪರ್ಕ ಇರಬೇಕಾಗಿತ್ತು. ಫ್ಯಾನ್ಸ್ ಅಸೋಸಿಯೇಷನ್ ಅನ್ನೋದು ಬೇರೆ, ಅಭಿಮಾನಿಗಳು ಸಂಘ ಅನ್ನೋದು ಬೇರೆ. ಚಿರಂಜೀವಿನೂ ಪ್ರಯೋಗ ಮಾಡಿದ್ದಾರೆ ಸರ್. ಚಿರಂಜೀವಿ ಘೋರವಾಗಿ ಸೋತರು. ಚಿರಂಜೀವಿ ಪವನ್ ಕಲ್ಯಾಣ್ ಒಂದು ಪ್ರಯತ್ನ ಪಟ್ಟು ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಆಮೇಲೆ 100% ರಿಸಲ್ಟ್ ನೋಡಿದ್ದು ಪವನ್ ಕಲ್ಯಾಣ್. ಬಟ್ ವಿಜಯ್ ನಿಜಕ್ಕೂ ನಿಮಗೆ ವೋಟ್ ಡಿವೈಡ್ ಮಾಡಿಬಿಡ್ತಾರೆ ಇಲ್ಲಿ, ಅಥವಾ ಎನ್ಮಾಸ್ ಆಗಿ ಅಧಿಕಾರವನ್ನು ಹಿಡಿಯುವಷ್ಟು ಸೀಟ್ ಬಂದುಬಿಡುತ್ತೆ ಅವ್ರಿಗೆ ಅನ್ನೋದನ್ನ ನಂಬಕ್ಕಾಗುತ್ತಾ ಸದ್ಯಕ್ಕೆ ಅಂತ? ಅದು ನಾನು ಅದನ್ನೇ ಹೇಳಿದ್ದೆ, ವಿಜಯನ್ ಕೆನಾಟ್ ಕಮ್ ಟು ಪವರ್. ಯಾವ್ದೋ ಒಂದ್ ಚಾನಲ್ ಅವರು ಒಂದು ಇದ್ರಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಹೇಳಿದ್ದಾರೆ, ವಿಜಯನ್ ವಿಲ್ definitely be number 1 ಅಂತ. It will not be number 1, it will be number 2. Number 3 will be AIDMK. ಸೊ ಈ ಕಾರಣದಿಂದ ಇವ್ರು ವೋಟ್ ಕಟಿಂಗ್ಸ್ ಇದೆಯಲ್ಲ, ಅಂದ್ರೆ ಸೀಟು ಕನ್ವರ್ಷನ್ ಬೇರೆ ವಿಷಯ, ಬಟ್ ವೋಟ್ ಇದೆಯಲ್ಲ ಮೊಬಿಲೈಸೇಷನ್ ಅಲ್ಲಿ 15% ವೋಟ್ಸ್ ಆಫ್ DMK ನ ಇವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಅದರಿಂದ ಅಲ್ಲಿ ಮಲ್ಟಿ ಕಾರ್ನರ್ ಕಂಟೆಸ್ಟ್ ಎಲ್ಲೆಲ್ಲಿ ಆಗಿದೆಯೋ ಅಲ್ಲಲ್ಲಿ DMKಗೆ ಒಂದ್ ರೀತಿಯಲ್ಲಿ ಪ್ರಬಲ ಪ್ರತಿಸ್ಪರ್ಧೆಯನ್ನು ಒಡ್ಡಿ DMK ಅಧಿಕಾರಕ್ಕೆ ಹತ್ತಿರಕ್ಕೆ ಬರ್ತಕ್ಕಂಥದ್ದನ್ನ ತಪ್ಪಿಸುವ ಸಾಧ್ಯತೆಗಳು ಹೆಚ್ಚಿದೆ. ಅದಕ್ಕೆ ನಾನು ಹೇಳಿದ್ದು ಹಂಗ್ ಅಸೆಂಬ್ಲಿ ಅಂತ. ಆದ್ರೆ ವಿಜಯ್ ಯಾರ ಜೊತೆಗೆ ಐಡೆಂಟಿಫೈ ಮಾಡ್ಕೋತಾರೆ ಮತ್ತೆ ಮುಂದೆ ಅಲಯನ್ಸ್ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸೋಮವಾರದವರೆಗೂ ನಾವು ಕಾಯ್ಬೇಕು. ಆ ದೃಷ್ಟಿಯಿಂದ ನನ್ನ ಪ್ರಕಾರ ಹೇಳಿದ್ರೆ ವಿಜಯ್ ಒಂದ್ ರೀತಿ ಹೊಸ ಅಲೆ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಯಾಕಂದ್ರೆ ಆತನ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇಲ್ಲ. ನೀವ್ ಹೇಳಿದ್ರಲ್ಲ 5,000 ಫ್ಯಾನ್ಸ್ ಅಸೋಸಿಯೇಷನ್ ಇದೆ ಬೇಡ, ಅದ್ರಲ್ಲಿ 3,000ನಾದ್ರೂ ಎಫೆಕ್ಟಿವ್ ಆಗಿ
ಕೆಲಸ ಮಾಡಿದ್ರೆ ಜನಗಳಿಗೆ ಒಂದು ಹೋಪ್ ಬರುತ್ತೆ. ಅಂದ್ರೆ ಮಹಿಳೆಯರಿಗೆ ಆಗ್ಲಿ, ಯುವಕರಿಗೆ ಆಗ್ಲಿ, ಮತ್ತೆ ಅನ್ಎಂಪ್ಲಾಯ್ಡ್ ಪೀಪಲ್ ಏನಿದ್ದಾರೆ ಇವರುಗಳಿಗೆ ಒಂದು ರೀತಿಯಲ್ಲಿ ಆಲ್ಟರ್ನೇಟಿವ್ ಸಿಗುತ್ತೆ. ಈಗ DMK ಅಲ್ಲಿ ಅಧಿಕಾರದಲ್ಲಿ ಇದೆ ಅಂದ ತಕ್ಷಣ ಭ್ರಷ್ಟಾಚಾರ ರಹಿತ ಅಲ್ಲ ಅಂತಕ್ಕಂಥದ್ದನ್ನ ಯಾರು ಹೇಳಲ್ಲ. ಭ್ರಷ್ಟಾಚಾರ ಅಲ್ಲಿದೆ, ಮತ್ತೆ AIADMK ನಲ್ಲಿ ಭ್ರಷ್ಟಾಚಾರ ಇತ್ತು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ನನ್ನ ಪ್ರಕಾರ ಇಟ್ಸ್ ಟ್ರಯಾಂಗ್ಯುಲರ್ ಕಂಟೆಸ್ಟ್. Second, there is chances of hung assembly, and also DMK be number one, but it may not have majority to form the government or retain the power. That's how I look at it. ಮಾತಾಡ್ತೀನಿ, ನಾನು ನಂದಕಿಶೋರ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ.